ಏನ್ ಅನ್ಸ್ಬಿಡುತ್ತೆ ಗೊತ್ತಾ ನನ್ಗೆ, ಅಯ್ಯೋ ನನ್ ಇನ್ಮೇಲೆ ಯಾರಿಗೂ ಟೈಮ್ ಕೊಡ್ಬಾರ್ದು, ನನ್ ಕಡೆ ನಾನ್ ಗಮನ ಕೊಡ್ಬೇಕು, ಇದಕ್ಕಷ್ಟೇ, ಬೇರೆ ಏನ್ ದ್ವೇಷ ಅಂತ ಅಲ್ಲ ಯಾರ ಮೇಲೂನು. ನನ್ನ ಒಂದ್ ಹೆಲ್ತ್, ಈಗ ನೋಡಿ ಆ ಅಮ್ಮನ್ಗೋಸ್ಕರ ನಾನು ಹೆಲ್ತ್ ವಿಡಿಯೋಸ್ ಇವಾಗ ಶುರು ಮಾಡ್ಬೇಕಂತ ಮೊನ್ನೆ ಎಲ್ಲ ವಿಡಿಯೋ ಅಮ್ಮನ ಹತ್ರ ಮೆಸೇಜ್ ಅಲ್ಲಿ ಮಾತಾಡುವಾಗೆಲ್ಲ ವಿಡಿಯೋ ಕಾಲ್ ಮಾಡಿದಾಗ ಅಷ್ಟೆಲ್ಲ ಅನ್ಕೊಂಡು ಇವಾಗ ಅದ್ರ ಕಡೆ ಗಮನ ಕೊಡ್ಬೇಕಲ್ವಾ. ಇನ್ನೂ ನಾನು ಈ ತರ ಸಾಕಪ್ಪ ಸಾಕು ನಂಗೆ, ಅಪ್ಪ ಒಳ್ಳೆಯವ್ರಾಗಿರೋದೇ ಪ್ರಾಬ್ಲಮ್, ನಂದದೇ ಸಮಸ್ಯೆ. ಅದೇ ಹೇಳೋದು, ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಸಾಕು ನಿಮ್ ಲೈಫ್ ಕಡೆ ನೀವು ಗಮನ ಕೊಡಿ, ಫೋಕಸ್ ಆನ್ ಯೋರ್ ಸೆಲ್ಫ್ ಎವ್ರಿ ಒನ್ ಅಂತ ಅದೇ ಹೇಳೋದು. ಜಾಸ್ತಿ ಅವ್ರಿಗೆ ಟೈಮ್ ಕೊಟ್ಟು ಕೊಟ್ಟು ನಾವು ನಮ್ ಬಗ್ಗೆ ಕೇರ್ ಮಾಡ್ಕೊಳ್ಳೋದನ್ನ ಮರ್ತು ಬಿಡ್ತೀವಿ. ಯಾರ್ಗ್ ಹೇಳೋದಪ್ಪ. ಏನಾಯ್ತು ಪ್ರಾಬ್ಲಮ್ ಅಂದ್ರೆ, ಇವಾಗ ನಿನ್ನೆ ಆರಾಮಾಗಿ ಇದ್ದೆ, ಎಲ್ಲ ಕೆಲ್ಸಗಳು ಮಾಡ್ಕೊಂಡು ವಿನೋದ್ ಜೊತೆ ಮಾತಾಡ್ಕೊಂಡು. ಅವನು ಊರಿಂದ ಹೊರಟಿದ್ದ ಬೆಂಗಳೂರಿಗೆ, ಅವ್ರೂರಿಂದ. ಸರಿ ಆರಾಮಾಗಿದ್ದೆ, ಅಡಿಗೆಗಳೆಲ್ಲ ಮಾಡ್ಕೊಂಡು. ನನ್ಗೆ ಒಂದೇ ಸಮ ಮೆಸೇಜ್ ಬರ್ತಾ ಇತ್ತು ನನ್ ಫ್ರೆಂಡ್ ಇದು, ಒಂದೇ ಸಮ ಮೆಸೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ನನ್ಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಎಲ್ಲಾ ಕೆಲ್ಸ ನಾನು ಒಬ್ಳೆ ಮಾಡ್ಕೊಳ್ತಾ ಇರೋದು, ರಾತ್ರಿವರೆಗೂ ಟೈಮ್ ಕೊಡಕ್ಕೆ ಆಗಲ್ಲ. ಅಷ್ಟೊತ್ತವರೆಗೂ ಮೆಸೇಜ್ ಮಾಡಿಲ್ಲ ಅಂದ್ರೆ ಇನ್ನೇನೋ ಅನ್ಕೊಂಡು ಒಂದ್ ರೀತಿ ಎಲ್ಲಾ ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಹೇಳೋದು, ಮತ್ತೆ ನಾವು ಮೆಸೇಜ್ ಮಾಡಂಗ್ ಮಾಡೋದು, ಇದೆಲ್ಲ ಮ್ಯಾನಿಪುಲೇಷನ್ ಆಗ್ತಾ ಇದೆ. ಪ್ರತಿಯೊಬ್ರು ನಾವು ಅನುಭವಿಸಿದೀವಿ ಅಲ್ವಾ. ಅಂದ್ರೆ ನಮ್ದು ಕಷ್ಟಗಳು ನೋಡಿ ಇನ್ಸ್ಪಿರೇಷನ್ ತಗೊಂಡು ನೀನ್ ಬದುಕ್ಬೇಕು, ಇನ್ನೂವರೆಗೂ ನೀನ್ ಹಳೇದನ್ನೇ ಯೋಚನೆ ಮಾಡ್ಕೊಂಡು, ಅದು ಮೆಸೇಜ್ ಅಲ್ಲೆಲ್ಲ ಹೇಳ್ದೆ, ಹಳೇದೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಏನಾಗುತ್ತೆ. ಆಮೇಲೆ ಅಲ್ಗೂ ಎಕ್ಸ್ಪ್ಲೈನ್ ಮಾಡಿದೆ ಏನಕ್ಕೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅಂತ. ಎಸ್ ಸ್ನೇಹಿತರೆ, ಸೊ ಈಗ ಟೈಮ್ ಬಂದು 2 ಗಂಟೆ 59 ನಿಮಿಷ ಈ ಫೋನ್ ನಲ್ಲಿ, ಮಧ್ಯರಾತ್ರಿ. ನೋಡಿ ಈ ಫೋನ್ ನಲ್ಲೂ ತೋರಿಸ್ತಾ ಇದೀನಿ, 2 ಗಂಟೆ 59 ನಿಮಿಷ. ಸಿಕ್ಕಾಪಟ್ಟೆ ನಂಗೆ ತಲೆನೋವಿಗೆ ಎಚ್ಚರಿಕೆ ಆಗೋಯ್ತು. ಇಲ್ಲ ನೋಡಿ ಮಲ್ಗಿದ್ದವಳು ಎದ್ದಿದ್ದೀನಿ, ವಾಶ್ರೂಮ್ ಅರ್ಜೆಂಟ್ ಆಗಂಗ್ ಆಗ್ತಾ ಇದೆ. ಯಪ್ಪ, ಇಲ್ಲಿ ಟೇಬಲ್ ಅಡ್ಡ ಯಾವ ಮಟ್ಟಕ್ಕೆ ತಲೆನೋವು ಅಂದ್ರೆ, ಇಷ್ಟು ಅರ್ಧ ತಲೆ ನೋವ್ತಾ ಇದೆ ಸಿಕ್ಕಾಪಟ್ಟೆ. ಇವಾಗ್ಲೇನೆ ವಿಡಿಯೋ ಮಾಡ್ಬಿಡೋಣ, ಬೇಡ ನಾನು ಅನ್ಭವ್ಸೋದು ಯಾಕೆ, ನಾನು ಅನ್ಭವ್ಸೋದು ಯಾರಿಗೂ ಗೊತ್ತಾಗಲ್ವಾ ಅನ್ನೋ ತರ, ಗೊತ್ತಾಗಲ್ಲ ಅದಕ್ಕೆ ಲೈವ್ ಮಾಡ್ತಿಲ್ಲ, ಬಟ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ. ಡೇಟ್ ಬಂದು ಲೈವೇ ಮಾಡೋಣ ಅನ್ಕೊಂಡೆ, ಬಟ್ ಈಗ ಬೇಡ, ಯಾಕಂದ್ರೆ ಯೂಟ್ಯೂಬ್ಗೂ ಹಾಕ್ಬೇಕು. ಅದಕ್ಕೋಸ್ಕರ ವಿಡಿಯೋ ಉದ್ದ ಇತ್ತು ಅಂತಂದ್ರೆ ಈಗ ಇಷ್ಟೊತ್ತಲ್ಲ ಲೈವ್ ಬರೋದು ಬೇಡ ಅಂತ ಹೇಳಿ ನಾನು ನೋಡಿ ಫೆಬ್ರವರಿ 16ನೇ ತಾರೀಕು 3 ಗಂಟೆ ಆಯ್ತು. ಇಷ್ಟು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ನೋವು ಶುರು ಆಗ್ಬಿಟ್ಟಿದೆ ಇವಾಗ ನಂಗೆ. ಈ ತರ ಯಾಕಂದ್ರೆ ನಿದ್ದೆ ಕೆಡ್ತಾ ಹಿಂಗಾಗತ್ ನನ್ಗೆ ಅಳುನು ಬರಂಗ ಆಗ್ತಾ ಇದೆ. ಯಾರ್ಗ್ ಹೇಳೋದಪ್ಪ. ಏನಾಯ್ತು ಪ್ರಾಬ್ಲಮ್ ಅಂದ್ರೆ, ಇವಾಗ ನಿನ್ನೆ ಆರಾಮಾಗಿ ಇದ್ದೆ, ಎಲ್ಲ ಕೆಲ್ಸಗಳು ಮಾಡ್ಕೊಂಡು ವಿನೋದ್ ಜೊತೆ ಮಾತಾಡ್ಕೊಂಡು. ಅವನು ಊರಿಂದ ಹೊರಟಿದ್ದ ಬೆಂಗಳೂರಿಗೆ, ಅವ್ರೂರಿಂದ. ಸರಿ ಆರಾಮಾಗಿದ್ದೆ, ಅಡಿಗೆಗಳೆಲ್ಲ ಮಾಡ್ಕೊಂಡು. ನನ್ಗೆ ಒಂದೇ ಸಮ ಮೆಸೇಜ್ ಬರ್ತಾ ಇತ್ತು ನನ್ ಫ್ರೆಂಡ್ ಇದು, ಒಂದೇ ಸಮ ಮೆಸೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ಯೂಟ್ಯೂಬ್ ಅಲ್ಲಿ ಮಾಡಿರೋದು. ಆಕ್ಚುಲಿ ಚೆನ್ನಾಗೇ ಮಾತಾಡಿದೀನಿ ಇಷ್ಟು, ಆಮೇಲೆ ಕೊನೆಗೆ ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿ ಮೆಸೇಜ್ ಮಾಡ್ಬಿಟ್ಟು ಮಲ್ಗು ಅಂತ ಹೇಳಿ ನಾನ್ ಮಲ್ಗಾದ್ರೆ ನನ್ ಕಷ್ಟ ಕೇಳೋರು ಯಾರಿಲ್ಲಿ. ನಂಗೆ ಸಿಕ್ಕಾಪಟ್ಟೆ ತಲೆನೋವು ಶುರುವಾಗಿದೆ, ನಿದ್ದೆ ನನ್ಗೆ ಸರಿಗಿಲ್ಲ ಅಂತಂದ್ರೆ ನನ್ಗೆ ಹಿಂಗಾಗುತ್ತೆ. ಲೇಟ್ ನೈಟ್ ವರ್ಗೂ ಮೆಸೇಜ್ ಮಾಡ್ಕೊಂಡು ಇವಳಿಗೆ. ನಂಗೆ ನೋಡಿ ಇವಾಗ ನಿದ್ದೆ ಅಟ್ಯಾಕ್ ಆಗಿದೆ, ಇದು ಅರ್ಧ ತಲೆನೋವು ಅಟ್ಯಾಕ್ ಆಗಿದೆ ಇವಾಗ. ಅಂದ್ರೆ ನನ್ ಕಷ್ಟನೂ ಅರ್ಥ ಮಾಡ್ಕೊಳ್ಬೇಕೆಲ್ರು. ಇಲ್ಲಿ ಒಬ್ಳೆ ಎಲ್ಲ ಹ್ಯಾಂಡ್ಲ್ ಮಾಡ್ತಾ ಇದೀನಿ, ಅರ್ಥ ಮಾಡ್ಕೋಬೇಕಲ್ವಾ ಇವಳು. ಅಂದ್ರೆ ಅದು ನನಗೆ ಮ್ಯಾನಿಪುಲೇಟ್ ಆಗ್ತಾ ಇದೆ ಇವಾಗ. ಅಂದ್ರೆ ಪಾಪ ಅವಳೇನಿಲ್ಲ, ಚೆನ್ನಾಗೆ ಮೆಸೇಜ್ ಮಾಡಿದ್ಲು ಆಯ್ತಾ, ಸಾರಿ ಎಲ್ಲ ಕೇಳಿದ್ಲು. ನಿಂಗ್ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ, ನಾನು ಇಂಟೆನ್ಷನಲಿ ಮಾಡ್ಲಿಲ್ಲ ಅಂತೆಲ್ಲ. ಇಂಟೆನ್ಷನಲಿ ಮಾಡಿಲ್ಲ ಅಂದ್ರೂ ನನಗ್ ಮ್ಯಾನಿಪುಲೇಷನ್ ಆಗೋದು ನಿಜ. ನಂಗೆ ಒಂದೇ ಸಮ ಜಾಸ್ತಿ ಟೈಮ್ ಕೊಡಕ್ಕಾಗಲ್ಲ ಆಯ್ತಾ. ಮುಂಚೆ ಕೊಡ್ತಾ ಇದ್ದಾಗ ಇವಾಗ ಎಷ್ಟು ಅಂತ ನಾವು ಜಾಸ್ತಿ ಟೈಮ್ ಕೊಡಕ್ಕಾಗುತ್ತೆ, ಆಗೋದಿಲ್ಲ.
ಅದಾದ್ಮೇಲೆ ಎಲ್ಲ ಚೆನ್ನಾಗಿ ಮಾತಾಡ್ಸಿ ಹಂಗೆ ಇದ್ದೆ. ಮತ್ತೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ಲು. ಡಿಆಕ್ಟಿವೇಟ್ ಮಾಡೋ ತರ ಇನ್ಸ್ಟಾಗ್ರಾಮ್ ಮಾಡಿ ಮತ್ತೆ ನಾನ್ ಮೆಸೇಜ್ ಮಾಡಿ ಯಾಕೆಲ್ಲ ಎಷ್ಟು ಹೇಳಿದ್ರು ಡಿಲೀಟ್ ಮಾಡ್ಕೊಂಡಿದ್ಯಾ. ಮತ್ತೆ ಆಮೇಲೆ ಅವಳು ಡಿಲೀಟ್ ಮಾಡಿರಲ್ಲ, ಅದೇನೋ ಡಿಆಕ್ಟಿವೇಟ್ ಅದೇನ್ ನಂಗೆ ಗೊತ್ತೂ ಇಲ್ಲ, ಅದೇನು ಕಾಣ್ದೆ ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಬಿಟ್ಟಿದ್ಲು. ನೀನ್ ಬೆಳಿಬೇಕಪ್ಪ, ನೀನ್ ಬೆಳಿ, ನನ್ಗೇನು ಇದಿಲ್ಲ, ನಿಂಗೋಸ್ಕರ ಮರ್ಯಾದ್ ನೀನೇ ಇಲ್ಲ ಅಂದ್ರೆ ನನ್ಗೇನಕ್ಕೆ ಅಂತೆಲ್ಲ ಡಿಲೀಟ್ ಮಾಡ್ಕೊಂಡಿದ್ಲು. ಆಮೇಲೆ ನಾನು ದಯವಿಟ್ಟು ನೀ ಆತರ ಯೋಚನೆ ಮಾಡ್ಬೇಡ. ಆಮೇಲೆ 1 ಗಂಟೆ ಆಗ್ತಾ ಇದೆ. ಆಮೇಲೆ ಅವ್ರ ಮಗ್ಳು ಅಕೌಂಟ್ ಇಂದನು ನಂಗೆ ಫಾಲೋ ಮಾಡಿ ಇದು ನನ್ ಚಿಂತಿದು ಅಂತ ಎಲ್ಲ ಮೆಸೇಜ್ ಹಾಕಿದ್ಲು. ನಂಗದು ಅಷ್ಟು 1 ಗಂಟೆ ಆಗಿದೆ, ಮತ್ತಿನ್ನೇನ್ ಅವಾಗ ರಿಪ್ಲೈ ಮಾಡೋದು ಅಂದ್ಬಿಟ್ಟು ನಾನು ತೆಗ್ದು ನೋಡಕ್ ಆಗ್ಲಿಲ್ಲ, ಮಲಗ್ಬಿಟ್ಟೆ. ಆದ್ರೂನು ನೋಡಿ ನಂಗೆ ಇವಾಗ ಅವಾಗ ಮಲಗ್ಬಿಟ್ಟೆ, ನನ್ 1 ಗಂಟೆ ಆಗಿತ್ತು ಮಲ್ಗವಾಗ, ಆಯ್ತಾ. ಈಗ ನೋಡಿ 3 ಗಂಟೆ ಹತ್ತತ್ರ ಎಚ್ಚರಿಕೆ ಆಗ್ಬಿಡ್ತು. ಅರ್ಧ ಸಲ ನಾವು ನಂಗೆ ಮಾತಾಡಕ್ಕೂ ಆಗ್ತಿಲ್ಲ, ಆತರ ಆಗಿದೆ. ಆದ್ರೂ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಿದೀನಿ. ಯಾವತ್ತು ನಾನು ಇಷ್ಟೊಂದ್ ತಲೆ, ಲಾಸ್ಟ್ ಟೈಮ್ ಒಂದು ವಿಡಿಯೋಲಿ ಹೇಳಿದೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ನಂಗೆ ಅರ್ಧ ತಲೆ ನೋವು ಬರುತ್ತೆ ಅಂತ. ಹೋಗ್ಬಿಟ್ಟಿತ್ತು, ಈಗ ಮತ್ತೆ ಬರ್ತಾ ಇದೆ. ಅವಾಗ ಸ್ಕೂಲಲ್ಲಿ ಬರ್ತಾ ಇತ್ತು, ಇವಾಗ ಹೋಗಿತ್ತು ಮತ್ತೆ ಬರ್ತಾ ಇದೆ. ಅದಕ್ಕೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ, ನಿನಗೆ ದಯವಿಟ್ಟು ನೀ ಏನ್ ಮಾಡ್ತಿದ್ಯಾ ಮಾಡು, ನಿನ್ ಬಗ್ಗೆ ನೀನ್ ಫೋಕಸ್ ಮಾಡು. ದಯವಿಟ್ಟು ನಾನ್ ಮೆಸೇಜ್ ಮಾಡ್ಲಿಲ್ಲ ಅಥವಾ ಇದ್ ಮಾಡ್ಲಿಲ್ಲ ಅಂತ ಬೇಜಾರಾಗ್ಬೇಡ. ಅವಳು ಪಾಪ ಮತ್ತೆ ಫಾಲೋ ಮಾಡಿದ್ಲು ನಂದು, ನಾನು ಫಾಲೋ ಮಾಡಿದೆ. ನೋಡಿ ಆದ್ರೆ ಏನಾಗ್ಬಿಡುತ್ತೆ ಇಲ್ಲಿ ಅಂದ್ರೆ, ನಿಜವಾಗ್ಲೂ ಅವ್ರು ಮ್ಯಾನಿಪುಲೇಷನ್ ಮಾಡಿಲ್ಲ ಅಂದ್ರೂ ನಮಗ್ ಮ್ಯಾನಿಪುಲೇಟ್ ಆಗುತ್ತೆ. ಯಾಕಂದ್ರೆ ಜಾಸ್ತಿ ಅವ್ರಿಗೆ ಟೈಮ್ ಕೊಟ್ಟು ನಾವು ನಮ್ ಬಗ್ಗೆ ಕೇರ್ ಮಾಡ್ಕೊಳ್ಳೋದನ್ನ ಮರ್ತು ಬಿಡ್ತೀವಿ. ನನ್ಗೆ ಇವಾಗ ಸಿಕ್ಕಾಪಟ್ಟೆ ನೋವ್ತಾ ಇದೆ, ಮೋಷನ್ಗೂ ಹೋಗಂಗ್ ಆಗ್ತಾ ಇದೆ. ಸೊ ನನ್ಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಎಲ್ಲಾ ಕೆಲ್ಸ ನಾನು ಒಬ್ಳೆ ಮಾಡ್ಕೊಳ್ತಾ ಇರೋದು. ರಾತ್ರಿವರೆಗೂ ಟೈಮ್ ಕೊಡಕ್ಕೆ ಆಗಲ್ಲ. ಅಷ್ಟೊತ್ತವರೆಗೂ ಮೆಸೇಜ್ ಮಾಡಿಲ್ಲ ಅಂದ್ರೆ ಇನ್ನೇನೋ ಅನ್ಕೊಂಡು ಒಂದ್ ರೀತಿ ಎಲ್ಲಾ ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಹೇಳೋದು, ಮತ್ತೆ ನಾವು ಮೆಸೇಜ್ ಮಾಡಂಗ್ ಮಾಡೋದು, ಇದೆಲ್ಲ ಮ್ಯಾನಿಪುಲೇಷನ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅಮ್ಮ ಇದೇನೇನ್ ಮೆಸೇಜ್ ಮಾಡಿದ್ವಿ ಅಂತ ಬೇಕಾದ್ರೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸದ್ಯಕ್ಕೆ ಇದನ್ನ ಈ ವಿಡಿಯೋ ನಿಲ್ಲಿಸ್ತೀನಿ. ನನ್ ಮೋಷನ್ ಬೇರೆ ಹೋಗಂಗ್ ಆಗ್ತದೆ, ಓಡಾಡ್ಬೇಕು, ನಾನು ಮತ್ತೆ ಜಾಸ್ತಿ ಆಗುತ್ತಲ್ಲ ನಾವು. ಸಾಕಪ್ಪ ಸಾಕು ನಂಗೆ. ನಮ್ಮಪ್ಪ ಒಳ್ಳೆಯವ್ರಾಗಿರೋದೇ ಪ್ರಾಬ್ಲಮ್, ನಂದದೇ ಸಮಸ್ಯೆ. ಅದೇ ಹೇಳೋದು, ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಸಾಕು. ನಿಮ್ ಲೈಫ್ ಕಡೆ ನೀವು ಗಮನ ಕೊಡಿ, ಫೋಕಸ್ ಆನ್ ಯೋರ್ ಸೆಲ್ಫ್ ಎವ್ರಿ ಒನ್ ಅಂತ ಅದೇ ಹೇಳೋದು. ಅಯ್ಯಪ್ಪ ನನ್ಗೇನ್ ತಲೆ ಹೊಡ್ಕೊಳ್ಬೇಕಾಗೋತಿಲ್ಲ. ಜಸ್ಟ್ ಕೀಪ್ ಫೋಕಸಿಂಗ್ ಆನ್ ಯೋರ್ ಸೆಲ್ಫ್. ನನ್ನ ಫ್ರೆಂಡ್ಗೂ ಅದೇ ಹೇಳೋದು ನಾನು. ಅಪ್ಪ ಆಮೇಲೆ ಅವ್ರ ಮನೆಯವರಿಂದ ನಾನು ಅಲ್ಗೂ ಮಾತ್ ಬಂದು ನಿನ್ನೆ ಅಲ್ಗೂ ನಾನು ಫಸ್ಟ್ ಬಾಂಡ್ ಮಾಡ್ದೆ ಇವಳಿಗೆ, ಇವಾಗ ಬೇಡ ಮೆಸೇಜ್ ಮಾಡೋದು, ನನಗ್ ಟೈಮ್ ಇಲ್ಲ, ಊಟ ಕೂಡ ಅವಾಗ ತಾನೇ ಊಟಕ್ಕೆ ಕೂತಿದ್ದೆ ನಾನು, ಬೇಡ ಇವಾಗ ಮೆಸೇಜ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ ನಾನು, ನೀನ್ ಯೋಚನೆ ಮಾಡೋ ತರ ಇಲ್ಲ, ನಂದ ಆಲೋಚನೆಗಳೇ ಬೇರೆ ಇದೆ ಅಂತ. ಅದಕ್ ಒಂದೇ ಸಮ ಮಾಡ್ತಾ ಇದ್ಲು, ಕೇಳ್ತಾ ಇರ್ಲಿಲ್ಲ. ಅದಕ್ಕೆ ಹೇಳಲೇಬೇಕಾ ಇವಾಗ ಅಂತ ಎಲ್ಲ ಹೇಳ್ದೆ ಅವ್ಳಿಗೆ, ನನ್ಗೆ ಏನೇನೆಲ್ಲ ಆಗ್ತಾ ಇತ್ತು ಮ್ಯಾನಿಪುಲೇಷನ್ ಅವಳ ಕಡೆಯಿಂದ ಅಂತ ಅಂದ್ಬಿಟ್ಟು. ಅಂದ್ರೆ ಯಪ್ಪ ಹೇಳಕ್ ಆಗಲ್ಲ, ಅದೆಲ್ಲ ಹೇಳೋರ್ಗೂ ಬಿಡ್ಲಿಲ್ಲ. ಅದಾದ್ಮೇಲೆ ನಾನು ರಿಯಾಕ್ಟ್ ಮಾಡಿ, ಸೊ ಇದು ರಿಯಲಿ ದಿಸ್ ಇಸ್ ಮ್ಯಾನಿಪುಲೇಷನ್, ದಿಸ್ ಇಸ್ ನಾಟ್ ಟ್ರೂ ಲವ್ ಅಟ್ ಆಲ್. ದಯವಿಟ್ಟು ನೀನ್ ನೋಡ್ತಾ ಇದ್ರೆ ದಯವಿಟ್ಟು ನಿನ್ ಕಡೆ ನಿನ್ ಗಮನ ಕೊಡಮ್ಮ, ಆಯ್ತಾ. ಆಮೇಲೆ ಅದೇನೆ ನಾನು ಅವ್ರ ಮನೆಯವ್ರದಿಂದ ಫೋನ್ ಬಂದಿತ್ತು ಅಂತ ಹೇಳಿ ನಾನು ಬೇರೆ ಹೇಳಿದ್ದೆ ಅಲ್ವಾ, ಈ ತರ ಬೆಸ್ಟ್ ಫ್ರೆಂಡ್ ಮ್ಯಾನಿಪುಲೇಷನ್ ಅನ್ನೋದು, ಮತ್ತೆ ಇನ್ನು ಅನ್ನೋನ್ ನಂಬರ್ ಕಾಲ್ ಅಂತ, ಯಾಕೆ ಇಷ್ಟ ದಿವಸ ಇಲ್ದ ಕಾಲ್ ಅಂತೆಲ್ಲ. ಆಮೇಲೆ ಅವ್ಳು ಹೇಳಿದ್ಲು, ನಮ್ಮ ಮನೆಯವ್ರು ಮಾಡಿರ್ಲಿಲ್ಲ, ನಾನೇ ಅವ್ರ ನಂಬರ್ ಇಂದ ಮಾಡಿದ್ದೆ ಅಂತ, ನೀ ಎಲ್ಲ ಬ್ಲಾಕ್ ಮಾಡಿದ್ಯಲ್ಲ ಅದಕ್ಕೆ. ನಂಗೆ ಮ್ಯಾನಿಪುಲೇಷನ್ ಆಗ್ತಾ ಇರೋದು ನಿಜ, ಆಯ್ತಾ. ನಾವಷ್ಟು ವರ್ಷದಿಂದ ಎಲ್ಲ ಟೈಮ್ ಕೊಟ್ಟು ಎಲ್ಲ ಕೊಟ್ಟು ನಾನ್ ನಮ್ಮಮ್ಮನಿಂದ ಎಲ್ಲ ಎಷ್ಟು ನಾನ್ ದೂರ ಇದ್ದು ನಾನು ಒಬ್ಳೆ ಎಲ್ಲ ಎಷ್ಟು ಸಫರ್ ಮಾಡಿದೀನಿ. ಕೊನೆಗೆ ಎಷ್ಟೋ ದಿವಸ ಆದ್ಮೇಲೆ ನಾನು ಅಮ್ಮ ಮತ್ತೆ ನಾನು ಏನೋ ಕನೆಕ್ಟ್ ಆದಾಗ, ಅವ್ರೇನೋ ಕಳಿಸ್ದಾಗ ಹೇಳಿದಾಗ ಅದಕ್ಕೆ ಸರಿಯಾಗಿ ಅವ್ರ ರೆಸ್ಪಾನ್ಸ್ ಇರ್ಲಿಲ್ಲ. ಒಂದು ಮಕ್ಳಿಗೇನೋ ಕಳಿಸ್ತೀನಿ ಅಂದಾಗ ರೆಸ್ಪಾನ್ಸ್ ಇರ್ಲಿಲ್ಲ. ಎಷ್ಟೋ ಈ ತರ ಕೆಲವೊಂದೆಲ್ಲ ಸುಮಾರು ಹೇಳಿದೀನಿ, ಆಯ್ತು ಅವ್ಳು ಬೇಕಂತ ಮಾಡಿಲ್ಲ, ಬಟ್ ಅದ್ ನನಗ್ ಮ್ಯಾನಿಪುಲೇಷನ್ ರಿಯಲ್ ಅಲ್ವಾ. ಹಾಗಾಗಿ ಜಾಸ್ತಿ ನಾವ್ ಟೈಮ್ ಕೊಟ್ಟು ಇವಾಗ ಕೊನೆ ನೋಡಿ ನಂಗೆ ವಾಮಿಟ್ ಬೇರೆ ಬರಂಗ ಆಗ್ತಿದೆ. ಕೊಟ್ಟು
ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀನ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿನ್ ಬಗ್ಗೆ ನೀನ್ ಫೋಕಸ್ ಮಾಡಪ್ಪ, ಆಯ್ತಾ. ಪ್ರೀತಿ ಮನ್ಸಲ್ಲಿ ಇದ್ದೇ ಇರುತ್ತೆ, ಆಯ್ತಾ. ಮೆಸೇಜ್ ಜಾಸ್ತಿ ಮಾಡೋದು, ಬ್ಲಾಕ್ ಅಯ್ಯೋ ಡಿಲೀಟ್ ಮಾಡ್ಬಿಡ್ತೀನಿ ಎಲ್ಲ ಅಂತ ಹೇಳೋದು, ನೀನ್ ಮಾಡಿರೋ ಕೆಲ್ಸಗಳನ್ನೆಲ್ಲ ಯಾಕೆ ಆತರ ಎಲ್ಲ ಬೇಡ. ನೀ ಏನ್ ಮಾಡ್ತಿದ್ಯಾ ಮಾಡ್ಕೊಂಡು ಹೋಗು ದಯವಿಟ್ಟು. ನನ್ಗೆ ನೋಡು ಅರ್ಧ ತಲೆನೋವು ಮತ್ತೆ ಬರ್ತಾ ಇದೆ. ದಯವಿಟ್ಟು ನನ್ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡ್ಬೇಕು, ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ನಾನು ಬೆಳಗ್ಗೆಯಿಂದ ನಾನು ಕೆಲ್ಸಗಳು ಮಾಡ್ಕೊಂಡಿರ್ತೀನಿ. ಇವತ್ತು ನೋಟ್ಸ್ ಮಾಡ್ಕೊಂಡೆಲ್ಲ ಎಷ್ಟೊತ್ತವರೆಗೂ ವಿಡಿಯೋ ಮಾಡಿ ಹಿಂಗಾಗುತ್ತೆ. ತಿನ್ನೋದು ಎಲ್ಲ ಡಿಲೇ ಆಗ್ಬಿಡುತ್ತೆ. ಅಂದ್ರೆ ಜಾಸ್ತಿ ನಾನು ನನ್ ಬಗ್ಗೆ ಫೋಕಸ್ ಮಾಡಿಲ್ಲ ಅಂದ್ರೆ ಇವಾಗ ತುಂಬಾ ನನ್ ಸೆನ್ಸಿಟಿವ್ ಆಗ್ತಿದೆ ಅಂದ್ರೆ ವೀಕ್ನೆಸ್ ಅಂತ ಅಲ್ಲ. ಎಲ್ಲ ಪ್ರತಿಯೊಂದು ಒಬ್ಳೆ ಹ್ಯಾಂಡಲ್ ಮಾಡ್ಕೊಳ್ತಾ ಇದೆ. ನೋಡಿ ಕಣ್ಣು ಕೂಡ ರೆಡ್ ಆಗ್ತಾ ಇದೆ, ನನ್ಗೆ ಅರ್ಧ ತಲೆನೋವು ಜಾಸ್ತಿ ಆಗ್ತಾ ಇದೆ. ದಿಸ್ ಇಸ್ ರಿಯಲ್. ನಾನು ಇದನ್ನ ವಿಡಿಯೋ ಮಾಡ್ಲೇಬೇಕಿತ್ತು, ಹಾಗಾಗಿ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋ ನಾನು ಏನೇನು ಮೆಸೇಜ್ ಮಾಡಿದ್ವಿ ಅದ್ ನಂಗೆ ಹೇಳಕ್ಕೂ ಅದ್ ನಂಗೆ ಅದಕ್ಕೆ ಟೈಮ್ ಕೊಡಕ್ಕೂ ಆಗಲ್ಲ. ದಯವಿಟ್ಟು ನಾನು ಅದ್ ಫಾಲೋ ಮಾಡಿದ್ರು ಇವಾಗ ಮತ್ತೆ ಅದ್ ಅನ್ಫಾಲೋನೇ ಮಾಡ್ತೀನಿ. ಯಾಕಂದ್ರೆ ನಂಗೆ ಮತ್ತೆ ಇವಳ ಕಡೆಯಿಂದ ಮೆಸೇಜ್ ಬರೋದು, ನಾನ್ ಮೆಸೇಜ್ ಮಾಡೋದು ನನ್ಗೆ ಆಗಲ್ಲ. ಅದಕ್ಕೋಸ್ಕರ ನಂಗೆ ವಾಮಿಟ್ ಬೇರೆ ಬ್ಯಾಂಗ್ ಆಗ್ತಿದೆ. ಅಮ್ಮ ಅದಕ್ಕೆ ದಯವಿಟ್ಟು ನಿನ್ ಬಗ್ಗೆ ನೀನು ಫೋಕಸ್ ಮಾಡು, ಆಯ್ತಾ. ಈಗ ಎಲ್ರು ಚೆನ್ನಾಗಿರಿ, ನಿಮ್ ಮಕ್ಳು ಚೆನ್ನಾಗಿರ್ಲಿ, ನಿಮ್ ಮನೆಯವ್ರು ಎಲ್ರು ಚೆನ್ನಾಗಿರ್ಲಿ. ನನ್ಗೆ ಇಲ್ಲಿ ಆಗ್ತಾ ಇಲ್ಲ, ಅದಕ್ಕೆ ನಾನು ಬ್ಲಾಕ್ ಮಾಡಿದೀನಿ. ನಾನು ಅಷ್ಟು ಒಳ್ಳೆ ರೀತಿನೂ ನಾನು ಮೆಸೇಜ್ ಮಾಡಿದೀನಿ. ನಿಮ್ ಬಗ್ಗೆ ನೀವು ಫೋಕಸ್ ಮಾಡ್ರಿ ಅಂತ ಹತ್ಕೊಂಡು ಹೇಳಿದೀನಿ. ಇನ್ನೇನ್ ಮಾಡೋಣ ಹೇಳಿ. ಸಾಕು ಇನ್ನ. ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಅಷ್ಟೇ ನಾನು ಹೇಳೋದು. ಫೋಕಸ್ ಆನ್ ಯೋರ್ ಸೆಲ್ಫ್, ಓಕೆನಾ. ಒಬ್ಬ ಇಲ್ಲ ಯಾರಿಂದಾದ್ರೂ ಮೆಸೇಜ್ ಬಂದಾಗ ಇಲ್ಲ ಹಾಕ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು. ಇವಾಗ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಲ್ವಾ, ಆಗ್ತಾ ಇಲ್ಲ ನಂಗೆ. ಅಮ್ಮ ನೋಡಿ, ನಿನ್ನೆ ನಾನು ಅಮ್ಮನ ಹತ್ರ ಮಾತಾಡಿದ್ದೆ. ನನ್ನ ತಮ್ಮಗೂ ಆಕ್ಚುಲಿ ಬ್ಲಾಕ್ ಮಾಡಿದ್ದವಳು ಅನ್ಬ್ಲಾಕ್ ಮಾಡಿ ಅವನಿಗೂ ಮೆಸೇಜ್ ಮಾಡಿದೆ. ಅವ್ನ ಕಡೆಯಿಂದ ಏನೂ ರಿಪ್ಲೈ ಮಾಡ್ಲಿಲ್ಲ. ಅವನು ಸುಮ್ಮನೆ ಆಗ್ಬಿಟ್ಟೆ ಪಾಪ. ಅವ್ನ್ ಲೈಫ್ ಅವ್ನು ಎಲ್ರು ಅವ್ರವ್ರು ಇದ್ರಲ್ಲಿ ಬಿಸಿ ಇರ್ತಾರೆ, ಇನ್ನ ಬ್ಯಾಟಲ್ಸ್ ನಲ್ಲಿ. ಸುಮ್ಮನೆ ಆಗ್ಬಿಟ್ಟೆ ನಾನು. ಈಗ ನಾನು ನನ್ನ ಫ್ರೆಂಡ್ ಹೇಳ್ತಾ ಇದೀನಿ, ದಯವಿಟ್ಟು ನಂಗೆ ಮತ್ತೆ ಫಾಲೋ ಮಾಡೋದ್ ನೀನ್ ಅನ್ಫಾಲೋನು ಮಾಡು, ಪರವಾಗಿಲ್ಲ. ಏನು ಕೇಳ್ತಾ ಇರೋದು ಅಂದ್ರೆ, ಪದೇ ಪದೇ ಇವಾಗ ನಂದು ನೋಡಿ ನಿಂಗೆ ಟ್ರಿಗರ್ ಆಗೋದು ಮತ್ತೆ ನೋವಾಗೋದು ಬೇಡ. ಸ್ವಲ್ಪ ದಿವಸ ನಿನ್ ಬಗ್ಗೆ ನೀನ್ ಫೋಕಸ್ ಮಾಡ್ಬಿಟ್ಟ, ಆಯ್ತಾ. ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು. ಇಬ್ರಲ್ಲೂ ಪ್ರೀತಿ ಇದೆ, ಸೊ ಬಟ್ ಮ್ಯಾನಿಪುಲೇಷನ್ ಆಗ್ತಾ ಇದೆ, ಆಯ್ತಾ. ಎನರ್ಜಿ ಡ್ರೈನ್ ಆಗ್ತಾ ಇದೆ. ಮೋಷನ್ಗೆ ಹೋಗಿ ಬರ್ತೀನಿ ನಾನು, ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಎಸ್, ಇದನ್ನು ಹಾಕೊಂಡೇ ಇದ್ದೆ, ನಾನು ತೆಗಿಲೇ ಇಲ್ಲ. ಬಚ್ಲಿಗೆ ಹೋದಾಗ ಮೋಷನ್ಗೆ ಹೋಗಿ ಬಂದು ಸ್ವಲ್ಪ ಕಮ್ಮಿ ಆಯ್ತು. ಓಡಾಡುವಾಗ ಸಿಕ್ಕಾಪಟ್ಟೆ ಇಷ್ಟು ನೋವ್ತಾ ಇತ್ತು. ಸಾಕಪ್ಪ ಸಾಕು. ಇಲ್ಲಿ ದೂಷಣೆ ಮಾಡ್ತಾ ಇರೋದಲ್ಲ, ನಾನು ಅರ್ಥ ಆಗ್ತಿದ್ಯಾ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಾನು ಯಾರು ನನ್ನ ಲೈಫ್ ಬಂದ್ರೆ ಜೆನ್ಯೂನ್ ಆಗಿ ಪ್ರೀತಿ ಕೊಡ್ತೀನಿ ನನ್ನ ಕಡೆಯಿಂದ. ಅವರು ಏನು ಆ ಕಡೆಯಿಂದ. ಇವಾಗ ನನ್ನ ಫ್ರೆಂಡ್ ಫಾರ್ ಎಕ್ಸಾಂಪಲ್, ಅವಳು ಕೆಟ್ಟವಳು ಅಂತಲ್ಲ ಪಾಪ, ಒಳ್ಳೆ ಹುಡುಗಿ, ಅವರು 2 ಮಕ್ಳು ತಾಯಿ, ಆಯ್ತಾ. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಾವು ಎಷ್ಟು ಟೈಮ್ ಕೊಟ್ಟಿರ್ತೀವಲ್ವಾ, ಅದೇನಾಗುತ್ತೆ ಅದಾದ್ಮೇಲೆ ನಮ್ಗೆ ಎನರ್ಜಿ ಡ್ರೈನ್ ಆಗ್ತಿದೆ. ನಮ್ಗೆ ಅದೇ ಎಫರ್ಟ್ಸ್ ಆ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನುವಾಗ, ಅಂದ್ರೆ ನಮ್ಮ ನೋವು ಯಾಕಂದ್ರೆ ನಂದು ನೋವು ಸ್ವಲ್ಪ ಬೇರೆ ತರನೇ ಜಾಸ್ತಿ ಇದೆ. ಸಣ್ಣ ವಯಸ್ಸಿಂದ ನಾವು ನಮ್ಮ ಫ್ಯಾಮಿಲಿನಲ್ಲಿ ನಾವುಗಳು ಅನುಭವಿಸಿರೋ ನೋವುಗಳು ಜಾಸ್ತಿ ಇದೆ. ಹಾಗಾಗಿ ಪ್ರತಿಯೊಬ್ರು ನಾವುಗಳು ಕಷ್ಟಪಟ್ಟು ಬಂದಿದೀವಿ ಎಲ್ರು ನಮ್ಮ ಫ್ಯಾಮಿಲಿನಲ್ಲಿ. ಸೊ ಹಾಗಂತ ಹೇಳಿ ಬೇರೆಯವರಲ್ಲಿ ಕಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ಎಲ್ರ ಮನೆಯಲ್ಲೂ ಕಷ್ಟ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಂದ್ರೆ ನೀರ್ ಕುಡಿತೇನೆ.
ಎಲ್ರ ಮನೇನೂ ಕಷ್ಟ ಇರುತ್ತೆ. ಅದ್ ಏನಾಗ್ತಿದೆ ಅಂದ್ರೆ ಇಲ್ಲಿ ನಾನು ಪ್ರತಿಯೊಂದು ಒಬ್ಳೆ ಹ್ಯಾಂಡಲ್ ಮಾಡ್ತಾ ಇರೋದು ಅಲ್ವಾ. ಈಗ ನಾನು ಅದೇ ಹೇಳ್ದೆ ನೋಡು, ಸಣ್ಣ ವಯಸ್ಸಿಂದ ನೀನು ತಂದೆ ನೋಡಿದ್ಯಾ, ಮತ್ತೆ ಒಂದು ಏನು ಒಳ್ಳೆ ವಾತಾವರಣಗಳನ್ನ ಕೆಲವೊಂದೆಲ್ಲ ತುಂಬಾ ನೋಡ್ಕೊಂಡು, ಜೊತೆಗೆ ಮಕ್ಳುನು ಇದಾರೆ ಇವಾಗ, ಅದ್ರ ಕಡೆ ಎಲ್ಲ ಗಮನ ಕೊಡ್ತಿದ್ದೆ. ನೋವು ಆಗತ್ತೆ, ಇಲ್ಲ ಅಂತ ಹೇಳಲ್ಲ. ಇವಾಗ ಯಾರೇ ಆಗ್ಲಿ ಹಿರಿಯ ಜೀವಿ, ಅವರು ಎಷ್ಟೋ ವರ್ಷ ನಮ್ ಜೊತೆ ಇದ್ದು ಇಲ್ಲ ಅಂದಾಗ ನೋವು ಆಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ನನ್ನ ನೋವು ಏನಂದ್ರೆ, ನನ್ನ ತಾಯಿ ಇದ್ರೂ ಕೂಡ ನಾನು ತಾಯಿ ನನ್ ಜೊತೆ ಇಲ್ದೇ ಇರೋದನ್ನ ಫೀಲ್ ಮಾಡಿ, ಆ ಒಂದು ಗ್ರೀವಿಂಗ್ ಪ್ರೋಸೆಸ್ ಇದೆ ಅಲ್ವಾ, ಅಮ್ಮ ಇಲ್ದೇ ಇರೋ ಅಂದ್ರೆ ದೂರ, ಅಂದ್ರೆ ಜೀವನ ಹೀಗ್ ಮಾಡ್ಸಿದೆ ನಮ್ಮನ್ನ. ಯಾರು ಏನು ದೂರ ಇಟ್ಟಿರ್ಲಿಲ್ಲ ನಮ್ಮನ್ನ. ಅಮ್ಮ ಕೂಡ ಅವರು ಕಷ್ಟಪಟ್ಟಿದ್ದಾರೆ ಸಾಕಷ್ಟು ಮಕ್ಳಿಗೋಸ್ಕರ, ಆಯ್ತಾ. ಹೀಗಾಗಿ ಕೆಲವೊಂದು ಅರಿವುಗಳು ಆಗುವಾಗ ನಮ್ಗೆ ಕೂಡ, ನಾವು ಒಬ್ರೇ ಇರುವಾಗ ಸಾಕಷ್ಟು ಅರಿವುಗಳು ಆಗಿರುತ್ತೆ, ಭಿನ್ನಾಭಿಪ್ರಾಯಗಳು ಇದ್ದಿರುತ್ತೆ. ಅಂದ್ರೆ ನಾನು ಅಮ್ಮ ಇದ್ರು ಇಲ್ದೇ ಇರೋ ಒಂದು ಭಾವನೆನ ಅನುಭವಿಸ್ಬೇಕಲ್ವಾ. ಗ್ರೀವಿಂಗ್ ಪ್ರೋಸೆಸ್ ಅಂದ್ರೆ ಒಂದು ವ್ಯಕ್ತಿ ಜೊತೆ ಇಲ್ದೇ ಇರುವಾಗ ಆಗುವ ನೋವುಗಳು ಇದೆ ಅಲ್ವಾ, ಇದ್ದು ಇಲ್ದೇ ಇರೋಂತ ನೋವುಗಳು. ಅದು ಸಿಕ್ಕಾಪಟ್ಟೆ, ಅದು ಒಬ್ರೇ ಇರೋರ್ಗ್ ಮಾತ್ರ ಅರ್ಥ ಆಗತ್ತೆ, ಒಬ್ರೇ ಜೀವಿಸುವಾಗ. ನಾಲ್ಕು ಗೋಡೆ ಮಧ್ಯೆ ಎಷ್ಟೋ ವರ್ಷದಿಂದ ಒಬ್ರೇ ಇದ್ದೀವಿ ಅನ್ನುವಾಗ ಅದು ಬೇರೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ನಾವು ಸದ್ಯ ಸ್ವಲ್ಪ ಕಮ್ಮಿ ಆಯ್ತು ಇವಾಗ ತಲೆನೋವು. ಯಪ್ಪ, ಈ ತರ ಇಷ್ಟ ತಲೆನೋವು ಬಂದಾಗ ಏನ್ ಅನ್ಸ್ಬಿಡುತ್ತೆ ಗೊತ್ತಾ ನನ್ಗೆ, ಅಯ್ಯೋ ನನ್ಗೆ ಇನ್ಮೇಲೆ ಯಾರಿಗೂ ಟೈಮ್ ಕೊಡ್ಬಾರ್ದು, ನನ್ ಕಡೆ ನಾನ್ ಗಮನ ಕೊಡ್ಬೇಕು, ಇದಕ್ಕಷ್ಟೇ, ಬೇರೆ ಏನ್ ದ್ವೇಷ ಅಂತ ಅಲ್ಲ ಯಾರ ಮೇಲೂನು. ನನ್ನ ಒಂದ್ ಹೆಲ್ತ್, ಈಗ ನೋಡಿ ಅಮ್ಮನ್ಗೋಸ್ಕರ ನಾನು ಹೆಲ್ತ್ ವಿಡಿಯೋಸ್ ಇವಾಗ ಶುರು ಮಾಡ್ಬೇಕಂತ ಮೊನ್ನೆ ಎಲ್ಲ ವಿಡಿಯೋ ಅಮ್ಮನ ಹತ್ರ ಮೆಸೇಜ್ ಅಲ್ಲಿ ಮಾತಾಡುವಾಗೆಲ್ಲ ವಿಡಿಯೋ ಕಾಲ್ ಮಾಡಿದಾಗ ಅಷ್ಟೆಲ್ಲ ಅನ್ಕೊಂಡು, ಇವಾಗ ಅದ್ರ ಕಡೆ ಗಮನ ಕೊಡ್ಬೇಕಲ್ವಾ. ಇನ್ನೂ ನಾನು ಈ ತರ ನೋವು ಅನ್ಭವಿಸ್ಕೊಂಡಿದ್ರೆ ಯಾವಾಗ ನಾನು ಪ್ರೊಫೆಷನಲಿ ಯಾವಾಗ ನಾನು ಮಾಡ್ತಾ ಹೋಗೋದು. ಪ್ರೊಫೆಷನಲಿ ನಾನು ಮಾಡೋದಕ್ ಹೋದ್ರೆ ಹೀಗ್ ನಾನೇ ಅನ್ಭವಿಸ್ತಾ ಇದ್ರೆ ಯಾರ್ಗೇನ್ ಹೇಳಿ ಉದ್ಧಾರ ಮಾಡಕ್ಕಾಗತ್ತಲ್ವಾ. ಸೊ ಹಾಗಾಗಿ ಯಾರಿಗೇನ್ ಮೋಟಿವೇಶನ್ ಕೊಡಕ್ಕಾಗತ್ತೆ, ನಾನೇ ಸಫರ್ ಆಗ್ತಾ ಇದ್ರೆ ಇನ್ನೂನು ಕೂಡ, ಇಷ್ಟಾದ್ರೂ ಕೂಡ. ಅದಕ್ಕೋಸ್ಕರ ಹೇಳೋದು, ಇವಾಗ ಪ್ರತಿಯೊಬ್ರು ನಾವು ಅನುಭವಿಸಿದೀವಿ ಅಲ್ವಾ. ಅಂದ್ರೆ ನಮ್ದು ಕಷ್ಟಗಳು ನೋಡಿ ಇನ್ಸ್ಪಿರೇಷನ್ ತಗೊಂಡು ನೀನ್ ಬದುಕ್ಬೇಕು, ಇನ್ನೂವರೆಗೂ ನೀನ್ ಹಳೇದನ್ನೇ ಯೋಚನೆ ಮಾಡ್ಕೊಂಡು, ಅದು ಮೆಸೇಜ್ ಅಲ್ಲೆಲ್ಲ ಹೇಳ್ದೆ, ಹಳೇದೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಏನಾಗುತ್ತೆ. ಆಮೇಲೆ ಅಲ್ಗೂ ಎಕ್ಸ್ಪ್ಲೈನ್ ಮಾಡಿದೆ ಏನಕ್ಕೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅಂತಂದ್ರೆ, ಅದು ಒಂದ್ ರೀತಿ ಟ್ರಿಗರ್ ಆದಾಗ ಅದು ಬಾಡಿ, ಅಂದ್ರೆ ಆ ಪೇನ್ ಬಾಡಿಗೆ ಗೊತ್ತಿರುತ್ತೆ. ಅದೊಂದ್ ರೀತಿ ಒಳ್ಳೇದೇನೆ, ಏನೇ ಟ್ರಿಗರ್ ಆದ್ರೂನು ಬಾಡಿ ಗೊತ್ತಿರುತ್ತೆ ಅಲ್ವಾ. ಇವಾಗ ನಂದ್ ಕತೆ ಏನಕ್ಕೆ ನನಗೆ ಹೀಗೆ ಅರ್ಧ ನೋವು ಬರುತ್ತೆ ಅಂದ್ರೆ, ಇದೇನು ಬೇರೆ ಟ್ರಿಗರ್ ಆಗ್ಬಿಟ್ಟು ನನ್ಗೆ ಸಬ್ ಕಾನ್ಶಿಯಸ್ ಅಲ್ಲಿ ಇರೋದು ಕಾನ್ಶಿಯಸ್ ಬರೋದಕ್ಕೆ ಹಿಂಗಾಗ್ತಾ ಇಲ್ಲ. ಆಲ್ರೆಡಿ ಐ ಎಮ್ ಅವೇರ್ ಆಫ್ ವಾಟ್ ಇಸ್ ಗೋಯಿಂಗ್ ಆನ್, ಆಯ್ತಾ, ಏನ್ ಆಗ್ತಾ ಇದೆ ನನ್ನ ಲೈಫ್ ಅಲ್ಲಿ ಅಂತ ಅವೇರ್ನೆಸ್ ಇದೆ. ಬಟ್ ಏನಂದ್ರೆ ನಿದ್ದೆ ಊಟ ಟೈಮಿಗೆ ಸರಿಗ ಆಗ್ಲಿಲ್ಲ ಅಂದ್ರೆ ನನಗ್ ತಲೆನೋವು ಬರುತ್ತೆ, ಅದು ಪ್ರಾಬ್ಲಮ್ ಇಲ್ಲಿ. ಪ್ಯಾನಿಕ್ ಅಟ್ಯಾಕ್ಗೂ ಅರ್ಧ ತಲೆನೋವು ಡಿಫ್ರೆನ್ಸ್ ಇರುತ್ತಲ್ವಾ. ಇವಾಗ ನನಗೆ ಏನಕ್ಕೆ ಬರ್ತಿದೆ ಅಂತ ನನಗೆ ಗೊತ್ತಿದೆ, ಬಾಯ್ ಬಿಟ್ಟು ಹೇಳ್ತಾ ಇರಲ್ವಾ. ನಂಗೆ ಸರಿ ಇವಾಗ ತುಂಬಾ ಹೊತ್ತು ನಾನು ಫಸ್ಟ್ ಹೇಳ್ದೆ ಅಷ್ಟ್ರಿಗೆ, ಬೇಡ ಇವಾಗ ನನ್ಗೆ ಟೈಮು ಇಲ್ಲ ಮಾತಾಡಕ್ ಅಷ್ಟೊಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಕ್. ಯಾಕಂದ್ರೆ ಇಲ್ಲಿ ಸ್ಪೇಸ್ ಬೇರೆ ಆಗೋಗ್ತಾ ಇದೆ. 1-2 ಆಪ್ ಡಿಲೀಟ್ ಮಾಡಿದೆ, ಬ್ಲಿಂಕಿಟ್ ಮತ್ತೆ ಇನ್ನೊಂದ್ ಯಾವ್ದು ಝೊಮ್ಯಾಟೊ ಡಿಲೀಟ್ ಮಾಡಿದೆ. ಏನಕ್ಕೆ ಅಂತಂದ್ರೆ ಏನೋ ಹೇಳ್ತಿದ್ದೆ ನೋಡಿ, ಪಾಯಿಂಟೇ ಮರ್ತೋಯ್ತು. ಒಟ್ನಲ್ಲಿ ತಿನ್ನೋಣ ಅನ್ನೋಷ್ಟ್ರಲ್ಲಿ ಹಂಗೆ ಅಷ್ಟು ಮೆಸೇಜ್ಗಳು. ಇಲ್ಲಿ ಏನ್ ಗೊತ್ತಾ, ಚೆನ್ನಾಗೆ ಮಾತಾಡಿದ್ವಿ. ಇವಾಗ್ಲೂ ಮೆಸೇಜಸ್ ನೋಡಿದೆ, ಪಾಪ ರಿಕ್ವೆಸ್ಟ್ ಅಲ್ಲಿ ಬಂದಿದೆ ನನ್ಗೆ ಹೊಸ ಪ್ರೊಫೈಲ್, ಯಾವ್ದು ಬೇರೆ ಹೊಸ ಪ್ರೊಫೈಲ್ ಇಂದ ರಿಕ್ವೆಸ್ಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬಂದಿದೆ. ಅದು ಮಗಳದು ಪಾಪ ಅವ್ರ ಪ್ರೊಫೈಲ್ ಡ್ಯಾನ್ಸ್ ಎಲ್ಲ ಮಾಡುತ್ತಾ ಮಗು ಇಷ್ಟ ಚೆನ್ನಾಗಿ. ನನಗ್ ತುಂಬಾ ಖುಷಿ. ನನ್ಗಂದ್ರೆ ಇವಾಗ ರಿಪ್ಲೈ ಮಾಡಕ್ಕೂ ನಾನು ಹೋಗ್ಲಿಲ್ಲ, ಯಾಕಂದ್ರೆ 2 ಅಕೌಂಟ್ ಮತ್ತೆ ಇವಾಗ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟೆ. ಯಾಕಂದ್ರೆ ನನ್ನ ನೆಮ್ಮದಿ, ನನ್ನ ಆರೋಗ್ಯ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಯಾರಿಗೇನ್ ಮೋಟಿವೇಶನ್ ಕೊಡಕ್ಕಾಗತ್ತೆ ಅಲ್ವಾ. ಈ ರೀತಿ ಈಗ ಮತ್ತೆ ಅನ್ರೆಸ್ಟ್ರಿಕ್ಟ್ ಮಾಡಿ ಚೆನ್ನಾಗಿ ಮೆಸೇಜ್ ಮಾಡ್ಬಿಟ್ಟು ಪ್ರೊಫೈಲ್ಗೆ ದಯವಿಟ್ಟುನು ಮೆಸೇಜ್ ಬೇಡ ಪುಟ, ನಿನ್ಗೆ ಇವಾಗ ಸದ್ಯಕ್ಕೆ ನಾನು ಏನು ಫಾಲೋ ಮಾಡಲ್ಲ. ಯಾಕಂದ್ರೆ ನನ್ಗೆ ನನ್ನ ಒಂದು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ಬೇಕು. ನಿನ್ಗೆ ನಂದು ವಿಡಿಯೋಸ್ ಇಂದ ಮೋಟಿವೇಶನ್ ಸಿಗ್ತಿದೆ ಅಂತಂದ್ರೆ ಫಾಲೋ ಮಾಡು. ನಂದು ಎನರ್ಜಿ ಇವಾಗ ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇದೆ, ಆಗ್ತಾ ಇಲ್ಲ.
ಇಲ್ಲ ಅಂದ್ರೆ ನೀನು ಕೂಡ ಅನ್ಫಾಲೋ ಮಾಡಿ ನಿನ್ನ ಕೆಲಸಗಳ ಕಡೆ ಗಮನ ಕೊಡು ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ರಿಸ್ಟ್ರಿಕ್ಟ್ ಮಾಡ್ಬೇಕಂತ ಅನ್ಕೊಳ್ತಾ ಇದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಮಾತಾಡಕ್ ಹೋದ್ರೆ ಮತ್ತೆ ದಿವಸ ಮಾತಾಡಂಗಾಗುತ್ತೆ, ಮತ್ ನನ್ನ ಎನರ್ಜಿ ಡ್ರೈನ್ ಆಗುತ್ತೆ, ನನ್ನ ಕಡೆ ನಾನು ಫೋಕಸ್ ಮಾಡಕ್ ಆಗಲ್ಲ. ಅದು ಪ್ರಾಬ್ಲಮ್ ನೋಡಿ. ಇಷ್ಟರ ಮಟ್ಟಕ್ಕೆ, ಯಾವ ಮಟ್ಟಕ್ಕೆ ಅಂದ್ರೆ ಇಷ್ಟು ನೋವು ಬರುತ್ತೆ. ಯಪ್ಪ ನಂಗೆ ಸಣ್ಣ ವಯಸ್ಸಲ್ಲಿ ಬರ್ತಿತ್ತು. ನಮ್ಮಮ್ಮನಿಗೆ ಗೊತ್ತಿದೆ ಯಾವ ತರ ಅಂತ, ಗೊತ್ತಿದೆ ಎಷ್ಟು ಸಫರ್ ಹಾಕಿದೀನಿ ನಾನು ಸ್ಕೂಲಲ್ಲಿ ಅಂತ. ನಮ್ಮಮ್ಮನ ನೋಡಿ ಹಿಂಗೇನೆ ಆಗತ್ತೆ. ದಯವಿಟ್ಟುನು ಸೊ ಆಕ್ಚುಲಿ ನಾವಿಬ್ರು ಚೆನ್ನಾಗೇ ಮಾತಾಡಿದ್ವಿ ಅಲ್ವಾ, ನೀನು ಮೆಸೇಜ್ ಮಾಡಿದೆ, ನಾನು ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಆದ್ಮೇಲೂ ಕೂಡ ಆಕ್ಚುಲಿ ನಾನು ಸುಮ್ಮನೆ ಮತ್ತೆ ಫೋನ್ ಆ ಕಡೆ ಇಟ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಸುಮ್ಮನೆ ಫೋನ್ ನೋಡಿದ್ರೆ ಮತ್ತೆ ನಿಂದು ರಿಕ್ವೆಸ್ಟ್ ಬಂದಿತ್ತು, ಇನ್ನೊಂದು ಯಾವ್ದು ಇದ್ರಲ್ಲಿ ನೋಡಿದ್ರೆ ಚಿಟ್ಟಿ ಅಂತಿತ್ತು ಇದು, ಮತ್ತೆ ನಿಂದು ಫಾಲೋ ಬಂತಲ್ವಾ. ಮತ್ತೆ ನಾನು ಮೆಸೇಜ್ ಮಾಡಿ ರಿಪ್ಲೈ ಮಾಡೋಕ್ಕೆ 1 ಗಂಟೆ ಆಗ್ತಾ ಇದೆ. ಮತ್ತೆ ನನಗೂ ಅಷ್ಟು ಟೈಮಲ್ಲಿ ಮಾಡೋದಕ್ಕೆ ಆಗಲ್ಲ ಅಲ್ವಾ, ನಾಳೆ ಮಾಡೋಣ ಅಂತ ಸುಮ್ಮನಾದೆ. ಬಟ್ ನೈಟ್ ನೋಡಿ ಇವಾಗ ಹೆಂಗಾಗ್ತಾ ಇದೆ ಅಂದರೆ ಸರಿಯಾಗಿ ನಿದ್ದೆ ಇಲ್ಲ. ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಯೂಟ್ಯೂಬ್ನಲ್ಲೂ ಹಾಕ್ತೀನಿ, ದಯವಿಟ್ಟು ನೋಡು. ನಾನು ಇವಾಗ ರೆಸ್ಟ್ರಿಕ್ಟ್ ಮಾಡಿರ್ತೀನಿ 2 ಅಕೌಂಟು, ಮತ್ತು ಅನ್ಫಾಲೋ ಕೂಡ ಮಾಡಿದ್ದೀನಿ ನಿಂದು ಕೂಡ. ದಯವಿಟ್ಟು ನೀನು ಇಷ್ಟ ಆದರೆ, ನಿನ್ನ ಕಂಟೆಂಟ್ ಇಷ್ಟ ಆದರೆ ಫಾಲೋ ಮಾಡಿಲ್ಲ ಅಂದರೆ ಸದ್ಯಕ್ಕೆ ನಿನ್ನ ಕಡೆ ನೀನು ಫೋಕಸ್ ಮಾಡಿಬಿಟ್ಟ. ಅಯ್ಯೋ, ಇಷ್ಟೊತ್ತವರೆಗೂ ವಿಡಿಯೋ ಮಾತಾಡ್ತಾ ಇದ್ದೀನಿ ಅನ್ಕೊಂಡು ಮಾತಾಡಿದೆ, ವಿಡಿಯೋ ರೆಕಾರ್ಡೇ ಆಗಿಲ್ಲ. ಈಗ ಒಂದು 3 ನಿಮಿಷದಿಂದ ಮಾತಾಡ್ತಾ ಇದ್ದೆ. ಈಗ ಟೈಮ್ ಬಂದು 9:21. ಸೊ ಎದ್ದೆ ನಾನು. ಎದ್ದಿದ್ದು ಈಗ ಒಂದು 10-15 ನಿಮಿಷ ಆಯ್ತು. ಐ ಥಿಂಕ್ ಒಂದು 15-20 ಮಿನಿಟ್ಸ್ ಆಯ್ತು ಎದ್ದು ಸ್ವಲ್ಪ ಹಲ್ಲೆಲ್ಲ ಉಜ್ಜಿ ವಾಶ್ರೂಮ್ ಹೋಗಿ ತಲೆ ಎಲ್ಲ ಸ್ವಲ್ಪ ನೋವು ಕಮ್ಮಿ ಆಗಿದೆ. ಇವಾಗ ಮುಖ ತೊಳ್ಕೊಂಡು ಈಗ ವಿಡಿಯೋ ಮಾಡ್ತಾ ಇದೀನಿ. ಯಾಕಂದ್ರೆ ಅಪ್ಡೇಟ್ ಕೊಡ್ಬೇಕಲ್ವಾ. ನೋಡಿ ನಂಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ತಲೆನೋವು ಬಂದಾಗ, ಸ್ಟ್ರೈನ್ ಆದಾಗ ಫುಲ್ ಡಿಫ್ರೆಂಟ್ ಆಗಿ ಕಾಣುತ್ತೆ ನನಗೆ ಈ ಸೈಡು. ಸೊ ಈ ರೀತಿ ಆಗ್ಬಿಡುತ್ತೆ. ಅದಕ್ಕೇನೆ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ಗೂ ನಾ ಅದೇ ಹೇಳ್ತಾ ಇರೋದು, ಪುಟ್ಟ ನಿನ್ ಕಡೆ ನೀನ್ ಗಮನ ಕೊಡು, ಮಕ್ಳ ಕಡೆ ಗಮನ ಕೊಡು, ಎಲ್ಲ ಒಳ್ಳೇದಾಗ. ಸೊ ಇವಾಗ ದೋಸೆ ಮಾಡಿಕೊಂಡು ತಿಂತಾ ಇದೀನಿ. ಮೆಸೇಜ್ ಮಾಡಿದ್ರು, ನಾನು ಮೆಸೇಜ್ ಮಾಡಿದೆ, ನಮ್ಮ ಕಡೆ ಗಮನ ಕೊಡೋಣ ಅಂತ ಹೇಳಿ ಒಳ್ಳೆ ರೀತಿ ಮೆಸೇಜ್ ಮಾಡಿ ಮುಗಿಸಿದ್ದೀವಿ. ಸೊ ಇಲ್ಲಿ ತಿಂತಾ ಇದ್ದೀನಿ, ತಿಂತಾ ಇದ್ದೆ. ನೋಡಿ ಇಲ್ಲಿ ಈರುಳ್ಳಿ ಪ್ರೋಬಯೋಟಿಕ್, ಇದು ನಮಗೂ ಹೇಳಿದ್ದೀನಿ, ಮಾಡಿಬಿಟ್ಟು ತೋರಿಸ್ಬೇಕು. ಸೊ ಈರುಳ್ಳಿ ಮತ್ತು ಇದು ಸ್ವಲ್ಪ ಕ್ಯಾರೆಟು, ಮತ್ತು ನಿನ್ನೆದು ಇದು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಪನ್ನೀರು, ಸೋಯ್ ಪನ್ನೀರು ಅದೆಲ್ಲ ಹಾಕಿ ಮಾಡಿದ್ದೀನಿ. ಇನ್ನೊಂದು ದೋಸೆ ಹಾಕ್ಕೊಂಡಿದ್ದೀನಿ, ತಿನ್ನಬೇಕಿವಾಗ. ಹಸುವಾಗ್ತಾಯಿದೆ, ತಲೆನೋವು ಕಮ್ಮಿ ಆಯಿತು ಇವಾಗ. ಥಿಂಕ್ ಪಾಸಿಟಿವ್. ಮಿಂತ್ರದು ಒಂದು ಐಟಮ್ ಬರಬೇಕಿತ್ತು, ಬಂತು. ಸೊ ಡೋರ್ ಡೆಲಿವರಿನೇ ಮಾಡಿಬಿಡ್ತಾರೆ ಇವರು. ನೋಡಿ ಡೋರ್ ಡೆಲಿವರಿ. ಮೆಸೇಜ್ ನೋಡ್ಕೊಂಡಿದ್ದೆ, ಮೆಸೇಜು ಮತ್ತು ಇಲ್ಲಿ ಬಾಲ್ಗಳು ತಟ್ಟ ಸೌಂಡ್ ಕೇಳಿಸ್ತು, ತೊಗೊಂಡೆ. ಏನು ಗೊತ್ತಾ, ಇದು ಓಪನ್ನೇ ಆಗಿಬಿಟ್ಟಿತ್ತಪ್ಪ, ಏನಂತ ಗೊತ್ತಿಲ್ಲ. ಸೀಲ್ ಓಪನ್ ಆಗಿತ್ತು. ಒಂದಿದೆ, ಇದು ಕೂಡ ಇದೆ. 78 ರೂಪೀಸ್ ಅಂತ. ಒಂದೇ ಒಂದಿದೆ. ಏನಕ್ಕೆ ಓಪನ್ ಆಗಿತ್ತೋ, ಯಾರು ಕಟ್ ಮಾಡಿದ್ದೋ ಗೊತ್ತಿಲ್ಲ. ಡೆಲಿವರಿ ಬಾಯ್ ಬೇರೆ ಏನು ಫುಲ್ಲು ಒಳ್ಳೆ ರೌಡಿ ಥರ ಇದ್ದ ನೋಡೋಕ್ಕೆ. ಏನಪ್ಪ, ಫ್ಲಿಪ್ಕಾರ್ಟು ಅಮೆಝಾನೇ ಬೆಸ್ಟು. ಈ ಮಿಂತ್ರ ಎಲ್ಲ ಡೋರ್ ಡೆಲಿವರಿನೇ ಮಾಡಿಬಿಡ್ತಾರಲ್ಲ, ಇಲ್ಲಿ ಲೋಕಲ್ ಅವ್ರು ಬರೋಲ್ಲ, ಅದೇ ಪ್ರಾಬ್ಲಮ್. ಯಾರೋ ನಾರ್ತ್ಗಳು ಎಲ್ಲ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಅವ್ರಿಗೂ ಅನಿಸುತ್ತೆ. ಸದ್ಯ ಹೆಂಗೋ ಐಟಮ್ ಬಂತಲ್ಲ, ನೋಡೋಣ. ಇನ್ನೂ ಹಳೇದು ಓಪನ್ನೇ ಮಾಡಿಲ್ಲ ನಾನು, ಹಾಗೆ ಇದೆ ಇದು ಓಪನ್ ಮಾಡಬೇಕು. 16ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ, ಆಲ್ಮೋಸ್ಟ್ ಈಗ 3:15 ಆಯಿತು. ನಾನು ಸ್ವಲ್ಪ ಹೀಗೆ
ಸ್ಪೇಸ್ಗಳು ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಇದ್ದೆ. ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಇವತ್ತು ಯಾವುದು ಅಪ್ಲೋಡು ಮಾಡೋಕ್ಕಾಗಿಲ್ಲ. ಅಂದ್ರೆ ಹಳೇದನ್ನೇ ಒಂದು 2 ಶಾರ್ಟ್ಸ್ ಇತ್ತು, ಅದನ್ನ ಮಾತ್ರ ಹಾಕಿದ್ದೀನಿ. ಸೊ ಪಾಸಿಟಿವ್ ರಿಮೈಂಡರ್ ಶಾರ್ಟ್ಸ್ಗಳು. ಸೊ ಇಲ್ಲಿ ಮಧ್ಯಾಹ್ನಕ್ಕೆ ದೋಸೆ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟಿತ್ತಾಯ್ತಾ, 1 2 ಇನ್ನೊಂದು 3 ಆಗ್ಬೋದೇನೋ. ಸ್ನೇಹಿತರೆ, ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ, ಯಾಕೋ ವಾಯ್ಸನೇ ಹೋಗ್ಬಿಟ್ಟಿತ್ತು. ಮೈಕ್ ಯೂಸ್ ಮಾಡ್ತಾ ಇದ್ದೆ, ಆದ್ರೂ ಕೂಡ ವಾಯ್ಸ್ ಹೋಗ್ಬಿಟ್ಟಿತ್ತು. ಸೊ ಇಲ್ಲಿ ನೋಡಿ, ಬೇಳೆಗಳು ಇಟ್ಕೊಂಡಿದ್ದೆ, ಅಡ್ಗೆ ಏನಾದ್ರೂ ಸಾರ್ ಮಾಡೋಣ ಅಂತ ಹೇಳಿ, ಬಟ್ ಮಾಡ್ಲಿಲ್ಲ. ಯಾಕಂದ್ರೆ ದೋಸೆ ಹಿಟ್ಟಿತ್ತಲ್ವಾ, ಹಾಗಾಗಿ ದೋಸೆ ಫಸ್ಟ್ ಖಾಲಿ ಮಾಡ್ಕೊಂಡ್ ಬಿಡೋಣ ಅಂತ ಹೇಳಿ ಹುಳಿ ಏನು ಮಾಡಕ್ ಹೋಗ್ಲಿಲ್ಲ. ಇಲ್ಲಿ 3 ದೋಸೆ ಆಗುವಷ್ಟು ಹಿಟ್ಟಿತ್ತಲ್ವಾ, 2 ದೋಸೆ ಆಗಿದೆ ನೋಡಿ. 3ನೇದು ದೋಸೆ ಹಾಕ್ಬೇಕು ಇವಾಗ. ಆಕ್ಚುಲಿ ಇದು ತವಾ ಏನು ಎದ್ದೇಳ್ತಾ ಇರಲಿಲ್ಲ ಕೆಲವೊಂದ್ಸತಿ, ಅಂದ್ರೆ ಯಾವಾಗ್ಲಾದ್ರೂ ಒಂದೊಂದ್ಸತಿ ತುಂಬಾ ಎದ್ದೇಳೋದೇ ಇಲ್ಲ ದೋಸೆ, ಆ ರೀತಿ ಆಗ್ತಿತ್ತು. ಬಟ್ ಇವಾಗ ನೀಟಾಗಿ ಬರ್ತಾ ಇದೆ, ತುಂಬಾ ಖುಷಿ ಆಯ್ತು ನನ್ಗೆ. ಈ ಒಂದು ಈರುಳ್ಳಿ ಎಲ್ಲ ಸೌರಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಿದೆ. ಇಲ್ಲಿ ಪದೇ ಪದೇ ಮೈಕ್ ಸಮಸ್ಯೆ ಆಗ್ತಾನೆ ಇತ್ತು, ಮತ್ತೆ ಟ್ರೈ ಮಾಡ್ದೆ, ಅಲ್ಗೂ ಮತ್ತೆ ಯಾಕೋ ಬರ್ಲಿಲ್ಲ. ಕೊನೆಗೆ ಆಫ್ ಮಾಡಿ ಕೂಡ ಮಾತಾಡಿದೆ ಆಮೇಲೆ. ಸೊ ವಾಯ್ಸೇ ರೆಕಾರ್ಡ್ ಆಗಿರ್ಲಿಲ್ಲ ಇಷ್ಟೊತ್ತರೆಗೂ ವಿಡಿಯೋ ಮಾಡಿ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು ಫೆಬ್ರವರಿ 16ನೇ ತಾರೀಕು. ಇಲ್ಲಿ ದೋಸೆ ನೋಡಿ, ಮತ್ತೆ ವಾಯ್ಸ್ ಹೋಗ್ಬಿಡ್ತು. ಇಲ್ಲಿ ದೋಸೆ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೆ. ಸೊ ತುಂಬಾ ತಲೆನೋವು ಬೇರೆ ಇತ್ತಲ್ವಾ ಮಧ್ಯರಾತ್ರಿ. ಸೊ ಸದ್ಯ ದೋಸೆ ಹಿಟ್ಟಿರೋದ್ರಿಂದ ಇವಾಗ ಸ್ವಲ್ಪ ತಿನ್ನೋದಕ್ಕೆ ನನ್ಗೆ ಇದೆ, ಇಲ್ಲಾಂದ್ರೆ ಅಡಿಗೆ ಮಾಡ್ಕೊಳ್ಳೋದು ತುಂಬಾ ಲೇಟ್ ಆಗಿ ಇನ್ನೂ ಒಂದ್ಸತಿ ತಲೆನೋವು ಬಂದ್ಬಿಡ್ತಿತ್ತು. ಇಲ್ಲಿ ಚೆಲ್ಲೋಗ್ತಾ ಇತ್ತು ಈರುಳ್ಳಿ, ಅದಕ್ಕೆ ಅದೇ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ. ಸೊ ವಾಯ್ಸ್ ಬರ್ತಿರ್ಲಿಲ್ವಲ್ಲ, ಮೈಕ್ ತೆಗೆದ್ಬಿಟ್ಟು ಹಾಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ವಾಯ್ಸ್ ಕಮ್ಮಿ ಇದೆ ಈಗ. ಬರ್ಕೊಡ್ತೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಇವತ್ತು ಫೆಬ್ರವರಿ 16ನೇ ತಾರೀಕು, ಹಾಗಾಗಿ ನಾನು ಇಲ್ಲಿ ಕೊನೆ ದೋಸೆ ಇದೊಂದು ಸ್ವಲ್ಪ ಹಿಟ್ಟಿದೆ ಅಂತ ಮಾಡಿಬಿಡ್ತೀನಿ. ಮಧ್ಯರಾತ್ರಿ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು, ಏನು ಕೆಲಸಗಳು ಸಾಗಿಲ್ಲ. 1-2 ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ, ಪಾಸಿಟಿವ್ ರಿಮೈಂಡರ್ದು. ಸ್ಪೇಸ್ಗಳೇ ಇಲ್ಲ, ಸ್ಪೇಸ್ಗಳು ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದೀನಿ. ಇಲ್ಲಿ 2 ದೋಸೆನೇ ಸಾಕಾಗುತ್ತೆ, ಬಟ್ ಇದು ಹಿಟ್ಟು ವೇಸ್ಟ್ ಆಗುತ್ತಲ್ವ, ತವ ಕೂಡ ಬಿಸಿ ಇದೆ, ಹಾಕ್ಬಿಡ್ತೀನಿ. ಇನ್ನೊಂದು ದೋಸೆ ಇದೆ ನೋಡಿ, ಹೆಂಗೆ ತಿಮ್ಮಿ ಥರ ಇದ್ದೀನಿ. ಇವಾಗ ಇದೊಂದು ಪೀನಟ್ ಬಟರ್ ಒಂದು ಆಚೆ ಇಟ್ಕೊಂಡಿದ್ದೀನಿ, ಇಷ್ಟು ಹಾಕ್ಕೊಂಡು ದೋಸೆ ತಿಂದು ಮುಗಿಸ್ಕೊತೀನಿ. ಆಮೇಲೆ ನನ್ನ ಕಡೆ ಗಮನ ಕೊಡಬೇಕಪ್ಪ, ಎಷ್ಟು ನನ್ನ ಕಡೆ ಗಮನ ಕೊಡೋಣ ಅಂದರೆ ಏನಾದರೂ ಒಂದು ಆಬ್ಸ್ಟಿಕಲ್ಸು. ಯಾಕಂದರೆ ಏನಾದ್ರು ಮಾಡಬೇಕಲ್ಲ, ಓದಿರೋದಕ್ಕೆ ತಕ್ಕನಾಗ ಏನಾದ್ರು ಮಾಡಬೇಕಲ್ವಾ, ಇಲ್ಲಾಂದರೆ ಜೀವನ ಕಷ್ಟ ಆಗುತ್ತೆ. ಓಕೆ, ಎನಿವೇಸ್, ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಲವ್ ಯು ಆಲ್, ಟೇಕ್ ಕೇರ್. 3ನೇ ದೋಸೆ. ಈ ಒಂದು ಕಬ್ಬಿಣದ ತವಾನಲ್ಲಿ ದೋಸೆ ಚೆನ್ನಾಗಿ ಬರ್ತಾ ಇರೋದು ನೋಡಿ, ಖುಷಿಯಾಗಿತ್ತು ನನಗೆ. ಸೊ 3ನೇ ದೋಸೆ ಕೂಡ ಚೆನ್ನಾಗಿ ಬಂದಿದೆ, ಹಾಕೊಂಡಿದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಪೀನಟ್ ಬಟರ್ ಕೂಡ ಹಾಕೊಂಡೆ, ತುಂಬಾ ಚೆನ್ನಾಗಿತ್ತು ದೋಸೆ. ಮೆಂತ್ಯ, ಉದ್ದಿನಬೇಳೆ, ಅಕ್ಕಿ ಹಾಕಿ ಮಾಡಿರುವಂತದ್ದು. ಹಾಗೆ ಪ್ರೊಬಯೋಟಿಕ್ ಮೊಸರು. ಮತ್ತೆ ಏನಕ್ಕೆ ಪ್ರೊಬಯೋಟಿಕ್ ಒಳ್ಳೆ ಮೊಸರು ಅಂತಂದ್ರೆ, ಈರುಳ್ಳಿ ಫರ್ಮೆಂಟ್ ಆಗಿರೋದೆಲ್ಲ ಹಾಕಿನಲ್ಲ, ಹಾಗಾಗಿ. 3ನೇ ದೋಸೆನೂ ಹಾಕೊಂಡ್ಬಿಟ್ಟೆ. ಇದು ನೋಡಿ 2ನೇದು ಇನ್ನೂ ಹೆಚ್ಚುದಿದೆ. ಇದು ಮತ್ತೆ ಹಾಕೊಂಡೆ, ಸಕ್ಕತ್ತಾಗಿದೆ ಮಾತ್ರ. ತಿಂತಾಯಿದ್ದೀನಿ. ಇದು ಮಾಡಿ ಇಟ್ಕೊಂಬಿಟ್ರೆ ಫರ್ಮೆಂಟೆಡ್ಡು ತಣ್ಣು ಹೊಟ್ಟೆ ತಂಪಾಗುತ್ತೆ. ಸ್ವಲ್ಪ ಇದು ಪೀನಟ್ ಬಟರ್, ಇದೊಂದು 2 ಸೋಯಾ ಪನ್ನೀರ್ ಇದೆ. 16ನೇ ತಾರೀಕು ಒಂದು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಇದೆ, ಗೋಬಿ ಮತ್ತು ಪನ್ನೀರ್ ಫ್ರೈಡ್ ರೈಸು ಇನ್ನೊಂದು ಇಷ್ಟಿದೆ, ಇಲ್ಲಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದು ಮನೇಲೇ ಇದ್ದಿದ್ದು, ಮೊಸರಿಗೆ ಇದು ಹಾಕ್ಕೊಂಡಿದ್ದೀನಿ ಮಾಡಿರೋದು. ಇಷ್ಟಿದೆ. ಇದು ಇನ್ನೂ ಒಂದು ಬಾಟಲ್ ಇದೆ, ಫ್ರಿಜ್ಜಲ್ಲಿ ಇಟ್ಬಿಡೋಣ. ಸೊ ಸಿಕ್ಕಾಪಟ್ಟೆ ತಲೆನೋವು ಬಂದಿದ್ರಿಂದ ಸೊ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಲೇಬೇಕಿತ್ತಲ್ವಾ, ಮಲಗಿದ್ನಲ್ಲ, ಹಾಗಾಗಿ ಅಡುಗೆಗಳು ಮಾಡೋಕ್ಕಾಗಿರಲಿಲ್ಲ. ಅನಿವಾರ್ಯವಾಗಿ ಹೊರಗಡೆ ತಿನ್ನಬೇಕಾದ ಪರಿಸ್ಥಿತಿ. ತಿಂತೀನಿ, ನನಗೆ ಇದು ಇಷ್ಟ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಏನು ತಿನ್ಬೇಕು ಅನಿಸ್ತಿರಲಿಲ್ಲ, ಇದನ್ನೇ ತೊಗೊಂಡೆ. ಒಂದು ಪಾಯಸ ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಪಾಯಸ ಇದೆ ಅಷ್ಟೇ.